ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಬಿಜೆಪಿಯವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ. ಈಗ ಈ ಒಂದು ಮೂರ ವಿಷಯದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ. ಏನಂತಂದ್ರೆ ಅವರಿಗೆ ಆಲ್ಟರ್ನೇಟಿವ್ ಸೈಟ್ ಇದರಲ್ಲಿ ಏನು ಅಕ್ರಮ ಆಗಿದೆ ಅಂತ ಬಿಜೆಪಿ ತೋರಿಸ್ಬೇಕು ತಾನೆ. ಆಮೇಲೆ ಇದನ್ನು ಅಲಾಟ್ ಮಾಡಿದ್ದು ಬಿಜೆಪಿ ಸರ್ಕಾರ ಅಂತ ಬಹುಶಃ ಮರ್ತೋಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಅಲಾಟ್ಮೆಂಟ್ ಆಗಿದೆಯಾ, ಅಥವಾ ಇವರು ನಮ್ಮ ಸರ್ಕಾರ ಇದ್ದಾಗ ಇವತ್ತು ಇವರಿಗೆ ಅಲಾಟ್ ನಮ್ಮ ಸರ್ಕಾರನಿದೆ, ಮಾನ್ಯ ಮುಖ್ಯಮಂತ್ರಿ ತಮಗೆ ಅಲಾಟ್ ಮಾಡಿದ ಸರ್ಕಾರ ಅಂದ್ರೆ ಅದೇನು ಹಿಂದಿನ ಬಿಜೆಪಿ ಸರ್ಕಾರ ಇವರಿಗೆ ಎಂಟೈಟಲ್ಮೆಂಟ್ ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ. ಅದ್ರಲ್ಲಿ ಏನು ಅಕ್ರಮ ಇದೆ ಅಂತ ಹೇಳ್ಬೇಕು ತಾನೇ ಅವರು. ನಿಮ್ಮ ಪ್ರಕಾರ ಏನು ಅಕ್ರಮ ಇದೆ? ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಏನಾಗಿದೆ, 5 ವರ್ಷ ಅಧಿಕಾರದಲ್ಲಿದ್ದಾಗ ಬಹಳ ಒಂದು 40% ದುಡ್ಡು ಹೊಡೆದು ಎಲ್ಲ ಏನು ಮನೆಗೆ ಆರಾಮಾಗಿದ್ದು ಅಭ್ಯಾಸ ಆಗಿದೆ. ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇದೆ. ಪಾದಯಾತ್ರೆ ಮಾಡ್ತೀವಿ ಅಂತಾರೆ ನೋಡಿ, ಬಳ್ಳಾರಿ ಮಾಡಿ ನೋಡಿ, ನಮ್ಮ ಪಾದಯಾತ್ರೆಗೆ ಅವ್ರು ಮ್ಯಾಚ್ ಮಾಡಕ್ಕೆ ಈ ರಾಜ್ಯದಲ್ಲಿ ಅಂದರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅಲ್ಲೊಂದು ತಮ್ಮದೇ ಸಾಮ್ರಾಜ್ಯ ಮಾಡ್ಕೊಂಡಿರ್ತಕ್ಕಂಥ ಸರ್ವಾಧಿಕಾರ ಧೋರಣೆ ಏನಿತ್ತಲ್ಲ ರೆಡ್ಡಿ ಬ್ರದರ್ಸ್, ಅದರ ವಿರುದ್ಧವಾಗಿ ಆ ಪಾದಯಾತ್ರೆ ಇತ್ತು. ಇದು ಸತ್ಯದ ಅಂದ್ರೆ ಅನ್ಯಾಯದ ವಿರುದ್ಧ ಆ ಪಾದಯಾತ್ರೆ ಇತ್ತು. ಅದಕ್ಕಾಗಿ ಸರ್ಕಾರ ಹೋಯ್ತು, ಆ ಮಂತ್ರಿಗಳು ಕೂಡ ಕರ್ಕೊಂಡು ಜೈಲ್ಗೆ ಹೋಗ್ಬೇಕಾಗಿತ್ತು. ನಾವು ಯಾವುದೇ ಪಾದಯಾತ್ರೆ, ಯಾವುದೇ ಹೋರಾಟ ಸತ್ಯದ ಪರವಾಗಿದ್ರೆ ಅದಕ್ಕೆ ಜಯ ಸಿಗ್ತದೆ. ನಿಮಗೆ ಹೇಳೋಕ್ಕೇನು ಇಲ್ಲ, ಸುಮ್ಮನೆ ಯಾವುದೊಂದು ಸೃಷ್ಟಿ ಮಾಡಿರ್ತಕ್ಕಂಥ ಇಶ್ಯೂಗೆ ಪಾದಯಾತ್ರೆ ಮಾಡಿದ್ರೆ ಅದಕ್ಕೆ ಏನಾದ್ರು ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹೇಳಿ. ನಮ್ಮ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ, ಯಾರಾದರೂ ಈ ರೀತಿ ಏನು ಅಕ್ರಮ ಮಾಡಿದ್ರೆ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ, ಸರ್ಕಾರ ಗಮನಕ್ಕೆ ತನ್ನಿ. ಸರ್ಕಾರ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ನಾವು, ನಮ್ಮ ಸರ್ಕಾರ ಯಾವುದೇ ಭ್ರಷ್ಟಾಚಾರಕ್ಕೆ, ಯಾವುದೇ ತಪ್ಪಿಗೆ ನಾವು ಯಾವುದು ಸಮರ್ಥನೆಯೂ ಮಾಡಲ್ಲ, ಅದು ಸಹಿಸಕ್ಕೂ ಹೋಗೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಯಾವತ್ತೂ ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಎಲ್ಲೂ ಕೂಡ ಸಹಿಸಲ್ಲ, ಅದಕ್ಕೆ ಯಾವುದು ಅಕ್ರಮದಲ್ಲಿ ನಾವು ಯಾವುದಕ್ಕೂ ಸಹಕಾರ ಕೊಡಲ್ಲ, ಯಾವುದಿದ್ರೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ಅಪೋಸಿಷನ್ ಅಲ್ಲೂ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಮಾಡಿ ನಾವೇನೋ ತಪ್ಪು ಗೆದ್ದು ತೋರಿಸಿ, ಇಲ್ಲದೆ ಇರ್ತಕ್ಕಂಥದಕ್ಕೆ ಮಸಲ್ ಹುಡುಕಿ ಮೂಡ ಅವರೇ ಅಲಾಟ್ ಮಾಡಿದ್ದಾರೆ. ಬಿಜೆಪಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕು, ನೀವು ಅವ್ರ ಸೈಟ್ ಅಲಾಟ್ ಮಾಡಿದ್ ಯಾರು? ಅದರಲ್ಲಿ ಏನು ಅಕ್ರಮ ಇದೆ? ಅವರಿಗೆ ಆಲ್ಟರ್ನೇಟಿವ್ ಸೈಟ್ ಅನ್ನ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ವಿವರಣೆ ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿಯ ಆ ಒಂದು ಲ್ಯಾಂಡ್ ಮೇಲೆ ಯಾವುದೇ ಕೇಸ್ ಇಲ್ಲ, ಯಾವುದೇ PTC ಬರಲ್ಲ. ಇವರಿಗೆ ಮೂಡ ಅವ್ರ ಲ್ಯಾಂಡ್ ಆಲ್ಟರ್ನೇಟ್ ಕೊಡ್ಬೇಕು ತಾನೆ. ಈ ನೆಲದ ಕಾನೂನು ಮುಖ್ಯಮಂತ್ರಿಗೂ ಇದು ಒಂದೇ ಇದೆ ಮತ್ತು ಸಾಮಾನ್ಯ ನಾಗರಿಕನಿಗೂ ಒಂದೇ ಇದೆ. ಒಬ್ಬ ಸಾಮಾನ್ಯ ನಾಗರಿಕಿಗೆ ಏನು ಎಂಟೈಟಲ್ಮೆಂಟ್ ಇದೆ, ಮುಖ್ಯಮಂತ್ರಿಗಳಿಗೂ ಕೂಡ ಅದೇ ಎಂಟೈಟಲ್ಮೆಂಟ್ ಇದೆ ಅಂತ